ಬಂಧುಗಳೇ ನಮಸ್ಕಾರ. ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಹಲವಾರು ವರ್ಷಗಳಿಂದ, ಹಲವಾರು ವರ್ಷ ಅಂತ ಹೇಳಲಿಕ್ಕಾಗಲ್ಲ, ಒಂದೆರಡು ವರ್ಷಗಳಿಂದ ಈ OWYCಯ ಗೋಳಾಟ, ಅರ್ಚಾಟ, ಕಿರ್ಚಾಟ ನಿಂತೋಗ್ಬಿಟ್ಟಿತ್ತು, ಕಾಣಿಸ್ತಾ ಇರಲಿಲ್ಲ. ಒಂದು ರೀತಿಯಲ್ಲಿ ಈಗ ಒಂದೆರಡು ವರ್ಷಕ್ಕೆ ಮುಂಚೆವರೆಗೂ ಇಡೀ ಮುಸ್ಲಿಂ ಸಮುದಾಯದ ಸಂರಕ್ಷಕ, ಇಡೀ ಹಿಂದೂಗಳ ವಿರೋಧಿ, ಹಿಂದೂಗಳನ್ನು ದಮನ ಮಾಡಿ ನಾನು ಮುಸ್ಲಿಮನ ರಕ್ಷಣೆ ಮಾಡ್ತೀನಿ ಅಂತೇಳಿ ಒಂಥರ ಪೋಸ್ಟ್ ಕೊಡ್ತಿದ್ದಂಥ OWYC ಅದೇ ರೀತಿ ಉಗ್ರವಾಗಿ ಭಾಷಣ ಮಾಡಿಕೊಂಡು ಬೆಂಕಿ ಹಚ್ಕೊಂಡು ಮುಸ್ಲಿಂ ಓಟ್ಗಳನ್ನ ಕನ್ಸಾಲಿಡೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಂಥ OWYC ಒಂದು ಸ್ವಲ್ಪ ದಿವಸದಿಂದ ಸಾಫ್ಟ್ ಆಗಿದ್ರು. ನಾವು ಆಪರೇಷನ್ ಸಿಂಧೂರ ಟೈಮಲ್ಲಿ ನೋಡಿದ್ವಿ, ಗಟ್ಟಿಯಾಗಿ ಭಾರತದ ಪರವಾಗಿ ನಿಂತ್ಕೊಂಡ್ರು, ಪಾಕಿಸ್ತಾನವನ್ನು ತೆಗಳಿದ್ರು, ಡೆಲಿಗೇಷನ್ ಕರ್ಕೊಂಡು ಇಡೀ ವರ್ಲ್ಡಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆಲ್ಲ ಹೋಗಿ ಬಂದು ಅಲ್ಲಿ ಭಾರತದ ವ್ಯೂವರ್ ಪಾಯಿಂಟನ್ನು ಇಟ್ಬಿಟ್ಟು ಬಂದು ಸಮರ್ಥವಾಗಿ ಭಾರತದ ಪಕ್ಷವನ್ನು ವಹಿಸ್ಕೊಂಡಿದ್ರು. ಈಗ ಆಪರೇಷನ್ ಸಿಂಧೂರ ಮುಗ್ದಿದೆ, ಅದರ ತೀವ್ರತೆಯೂ ಕೂಡ ಕಡಿಮೆ ಆಗಿದೆ. ಮತ್ತು ಇವರು ರಾಜಕಾರಣ ಮಾಡಲೇಬೇಕಲ್ಲ, ಚಿಲ್ಲರ ರಾಜಕಾರಣ ಮಾಡಲೇಬೇಕಲ್ಲ, ಇಲ್ಲ ಅಂತೇಳಿ ಅವ್ರಿಗೆ ಅಸ್ತಿತ್ವವೇ ಇರಲ್ಲ. ಈಗ ಮತ್ತೆ ಗೋಳಾಟ, ಕಿರ್ಚಾಟ, ಅರ್ಚಾಟ OWYCದು ಶುರುವಾಗಿದೆ. यूनियन होम मिनिस्ट्री ने एक हाई लेवल कमीशन बनाया रिटायर्ड सुप्रीम कोर्ट के जज को, और उनको ये बोला गया है कि जहां जहां डेमोग्राफी में चेंज आए, जहां जहां अचानक आबादी बन गई, वो कमीशन इसको देखेगा. और तीसरी बात जो अमित शाह ने वो मीटिंग ली, उसमें कहा कि जो नाम SIR में जो 6 करोड़ नाम एक्सक्लूड हो गए, वो उसको भी चेक करेंगे. अमित शाह होम मिनिस्टर अगर कोई मीटिंग करते तो याद रखिए वो कच्चा काम नहीं करता आदमी, वो खाली हवाई फायरिंग नहीं करता, कुछ ना कुछ बराबर वो एक प्रोग्राम बना के काम कर रहे हैं. और मेरे को ये सस्पिशन है, आई माइट बी प्रूवन रॉन्ग, कि वो फाइनली NRC करना चाहते हैं. ಈಗ OWYCಯ ಕಣ್ಣು ಬಿದ್ದಿರೋದು ಅಮಿತ್ ಶಾ ಅವ್ರ ಮೇಲೆ. ಮತ್ತೆ ಮುಸಲ್ಮಾನರನ್ನ ಏನು ಬೆಂಕಿ ಹಚ್ಚೋ ಕೆಲಸ ಶುರುವಾಗಿದೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇರೋದು, ಅಮಿತ್ ಶಾ ಈಗಾಗಲೇ 2-3 ದೊಡ್ಡ ಮಟ್ಟದ ಒಂದು ಮೀಟಿಂಗ್ ಮಾಡಿದ್ದಾರೆ. ಯಾವ ವಿಚಾರದಲ್ಲಿ? ಡೆಮೋಗ್ರಫಿ ಚೇಂಜ್ ವಿಚಾರದಲ್ಲಿ. ಈ ಡೆಮೋಗ್ರಫಿ ಚೇಂಜನ್ನು ಅಧ್ಯಯನ ಮಾಡೋದಕ್ಕೆ ಒಂದು ಹೈ ಲೆವೆಲ್ ಕಮಿಟಿ ಮಾಡ್ತಾ ಇದ್ದಾರೆ. ಏನಿದು ಡೆಮೋಗ್ರಫಿ ಚೇಂಜ್ ಅಂತ ಹೇಳಿದ್ರೆ, ಈ ಜನಸಂಖ್ಯೆಯ ಅಸ್ವಾಭಾವಿಕವಾದಂತಹ ಬೆಳವಣಿಗೆ ಅಥವಾ ಬದಲಾವಣೆ ಕೆಲವು ಭಾಗಗಳಲ್ಲಿ. ಅಂದರೆ ಭಾರತದ ಅನೇಕ ಭಾಗಗಳಲ್ಲಿ ಡೈರೆಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ ಮುಸಲ್ಮಾನರ ಜನಸಂಖ್ಯೆ ವಿಪರೀತ ಜಾಸ್ತಿ ಆಗಿದೆ. ಏನೋ ಸಹಜವಾಗಿ ಅಲ್ಲದೆ, ಏನು ಸಹಜವಾಗಿ ಅಂತ ಹೇಳಿದ್ರೂ ಹಿಂದೂಗಳ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, ವರ್ಷಕ್ಕೆ 2%, 3% ಈ ರೀತಿಯಲ್ಲಿ. ಇದು ಬಿಟ್ಬಿಟ್ಟು ಇದ್ದಕ್ಕಿದ್ದಂಗೆ 50%, 60% ಜಾಸ್ತಿ ಆಗೋದು ನಾವು ಇದನ್ನು ನೋಡ್ತಾ ಬರ್ತಾ ಇದ್ದೀವಿ. ವೆಸ್ಟ್ ಬೆಂಗಾಲಲ್ಲಿ ವಿಪರೀತ ಜಾಸ್ತಿ ಆಗ್ತಾ ಇದೆ, ಅಸ್ಸಾಮಲ್ಲಿ ಜಾಸ್ತಿ ಆಗ್ತಾ ಇದೆ, ಬಿಹಾರಲ್ಲಿ, ಜಾರ್ಖಂಡಲ್ಲಿ ಜಾಸ್ತಿ ಆಗ್ತಾ ಇದೆ, ಕೇರಳದಲ್ಲಿ ವಿಪರೀತ ಜಾಸ್ತಿ ಆಗೋಗಿದೆ, ಛತ್ತೀಸ್ಗಢಲ್ಲಿ ವಿಪರೀತ ಜಾಸ್ತಿ ಆಗ್ತಾ ಇದೆ, ರಾಜಸ್ಥಾನದಲ್ಲಿ ಜಾಸ್ತಿ ಆಗ್ತಾ ಇದೆ. ಈ ರೀತಿಯಾಗಿ ಸಹಜವಾಗಿ ಅಲ್ಲದೆ ಅಸ್ವಾಭಾವಿಕವಾಗಿ ವಿಪರೀತ ಜನಸಂಖ್ಯೆ ಬದಲಾವಣೆ ಆಗ್ತಿರೋದು ಯಾವುದೇ ದೇಶದ ಸುರಕ್ಷತೆಗೆ ಒಳ್ಳೆಯದಲ್ಲ. ಈ ಥರ ಡೆಮೋಗ್ರಫಿಯ ಬದಲಾವಣೆ, ಅಸ್ವಾಭಾವಿಕವಾಗಿ ಡೆಮೋಗ್ರಫಿಗಳು ಎಲ್ಲೆಲ್ಲಿ ಬದಲಾವಣೆ ಆಗ್ತಾ ಇದ್ದಾವೆ ಅದನ್ನು ಕಂಡು ಹಿಡಿದು ಅದಕ್ಕೆ ಕಾರಣಗಳೇನು ಅಂತ ತಿಳ್ಕೊಂಡು ಅದಕ್ಕೆ ಪರಿಹಾರಗಳನ್ನ ಏನೇನು ಮಾಡಬೇಕು ಅಂತೇಳಿ ಸೂಚನೆ ಕೊಡಿ ಅಂತೇಳಿ ಒಂದು ಹೈ ಲೆವೆಲ್ ಕಮಿಟಿ ಆನ್ ಡೆಮೋಗ್ರಫಿಕ್ ಚೇಂಜ್ ಇದನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಮಿತ್ ಶಾ ಅವರು. ಇದನ್ನು ಒಬ್ಬರು ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ಜಡ್ಜು ಜಸ್ಟಿಸ್ ಪ್ರಕಾಶ್ ಪ್ರಭಾಕರ್ ಲವ್ಲೇಕರ್ ಅವರು ಅದನ್ನು ಹೆಡ್ ಮಾಡ್ತಾರೆ. ಅದರಲ್ಲಿ ಅನೇಕ IAS ಆಫೀಸರ್ಗಳಿದ್ದಾರೆ. ಏನು ಉತ್ತರ ಪ್ರದೇಶದ ಚೀಫ್ ಸೆಕ್ರೆಟರಿ ಆಗಿದ್ದಂಥವರು ಒಬ್ಬರು IAS ಆಫೀಸರ್ ಕೂಡ ಇದ್ದಾರೆ, IPS ಆಫೀಸರ್ ಕೂಡ ಇದ್ದಾರೆ, ಸೆನ್ಸಸ್ ಕಮಿಷನರ್ ಇದ್ದಾರೆ ಆ ಕಮಿಟಿನಲ್ಲಿ, ರಿಟೈರ್ಡ್ IAS ದುರ್ಗಾಶಂಕರ್ ಮಿಶ್ರಾ ಇದ್ದಾರೆ, ರಿಟೈರ್ಡ್ IPS ಆಫೀಸರು ಬಾಲಾಜಿ ಶ್ರೀವಾತ್ಸವ್ ಇದ್ದಾರೆ, ಮತ್ತು ಡಾಕ್ಟರ್ ಶಮಿಕಾ ರವಿ ಇದ್ದಾರೆ. ಈ ಹೈ ಲೆವೆಲ್ ಕಮಿಟಿಗೆ ಸೆಂಟ್ರಲ್ ಗೌರ್ಮೆಂಟ್ ಎಂಪವರ್ ಮಾಡಿದೆ ಅವರಿಗೆ. ಎಲ್ಲೆಲ್ಲಿ ಅಸ್ವಾಭಾವಿಕವಾಗಿ ಈ ರೀತಿಯ ಜನಸಂಖ್ಯೆಯ ಬದಲಾವಣೆಗಳಾಗಿದೆ ಅದನ್ನೆಲ್ಲ ಗುರುತಿಸಿ ಪತ್ತೆ ಹಚ್ಚೋದು, ಅನ್ಯಾಚುರಲ್ ಪಾಪ್ಯುಲೇಷನ್ ಶಿಫ್ಟ್ ಮತ್ತೆ ಅಸಹಜ ರಚನಾತ್ಮಕ ಬದಲಾವಣೆ, ಅಬ್ನಾರ್ಮಲ್ ಸ್ಟ್ರಕ್ಚರಲ್ ಚೇಂಜ್. ನೋಡಿ, ಇವೆರಡೂ ದೇಶಕ್ಕೆ ಸುರಕ್ಷತೆಗೆ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಇದನ್ನು ಮಾಡಬೇಕು ಅಂತೇಳಿ 75 ವರ್ಷ ಆದಮೇಲೆ, 80 ವರ್ಷ ಆದಮೇಲೆ ಕೇಂದ್ರ ಸರ್ಕಾರ ಕನಿಸ್ತಾ ಇದೆ. ಇದು ಯಾವತ್ತೂ ಆಗಬೇಕಾಗಿತ್ತು ಈ ಕೆಲಸ. ಮತ್ತು ಇದನ್ನು ಗುರ್ತು ಮಾಡೋದಕ್ಕೆ, ಪತ್ತೆ ಹಚ್ಚೋದಕ್ಕೆ ಲಾಂಗ್ ಟೈಮು ಕೊಟ್ಟಿಲ್ಲ, ಕೇವಲ 1 ವರ್ಷದೊಳಗಡೆಗೆ ನೀವು ರಿಪೋರ್ಟ್ ಕೊಡಬೇಕು ಅಂತೇಳಿ ಅಮಿತ್ ಶಾ ಹೇಳಿದ್ದಾರೆ. OWYCಗೆ ಕೆಳಗಡೆಗೆ ಬೆಂಕಿ ಎತ್ತಿರೋದೇ ಇದು. ಅದನ್ನೇ ಹೇಳ್ತಾ ಇರೋದು. 2-3 ಮೀಟಿಂಗ್ ಮಾಡಿದ್ದಾರೆ ಅಮಿತ್ ಶಾ ಮೀಟಿಂಗ್ ಮಾಡಿದ್ದಾರೆ ಅಂತೇಳಿ ಸುಮ್ಮನೆ ತಮಾಷೆಯಾಗಿ ತಗೋಬೇಡಿ, ಏನೋ ದೊಡ್ಡ ಉದ್ದೇಶ ಇಟ್ಕೊಂಡೇ ಮಾಡಿದ್ದಾರೆ. NRC ಇಂಪ್ಲಿಮೆಂಟ್ ಮಾಡೋಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕೆ NRCಗೂ ಇದಕ್ಕೂ ಲಿಂಕ್ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ, ಈಗಾಗಲೇ ಸೆನ್ಸಸ್ ಶುರುವಾಗಿದೆ. ಸೆನ್ಸಸ್ ಜೊತೆನೇ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಆಗುತ್ತೆ. ಈ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ನೋಡಿ, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ಗೂ ಮತ್ತು NRCಗೂ ವ್ಯತ್ಯಾಸ ಏನಂತ ಹೇಳಿದ್ರೆ,
ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ NRC, ಇದಕ್ಕೂ ಅದಕ್ಕೂ ವ್ಯತ್ಯಾಸ ಏನಂತ ಹೇಳಿದ್ರೆ, ಈ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರಲ್ಲಿ ದೇಶದಲ್ಲಿರ್ತಕ್ಕಂಥ ಅಷ್ಟೂ ಏನು ಜನಗಳ ವಿವರ ಇರುತ್ತೆ. ಅದು ಭಾರತದ ನಾಗರಿಕ ಆಗಿರ್ಬೋದು ಅಥವಾ ವಿದೇಶಿಗರಿರ್ಬೋದು, ಎಲ್ಲ ಟೋಟಲ್ ಕಂಪೈಲೇಷನ್ ಆಫ್ ಪಾಪ್ಯುಲೇಷನ್ ಇರುತ್ತೆ ಅದರಲ್ಲಿ. ಇದೇನು ಹೊಸದಾಗಿ ಇವಾಗ ಮಾಡ್ತಾ ಇಲ್ಲ. ಇದು ಸಿಟಿಸನ್ಶಿಪ್ ಆ್ಯಕ್ಟಲ್ಲೂ ಇದೆ, ಸಿಟಿಸನ್ಶಿಪ್ ರೂಲ್ಸಲ್ಲೂ ಇದೆ. ಈವನ್ 2010ರಲ್ಲಿ UPA ಸರ್ಕಾರ ಇದ್ದಾಗಲೇ ಇದನ್ನು ಶುರು ಮಾಡಿದರು, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ನ. ಅದಾದಮೇಲೆ ಮೋದಿಯವರು ಬಂದ ಮೇಲೆ 2015-16ರಲ್ಲಿ ಅದನ್ನು ಅಪ್ಡೇಟ್ ಮಾಡ್ತಕ್ಕಂಥ ಕೆಲಸ ನಡೀತು ಸರ್ಕಾರದಿಂದ. ಈ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಸಿಗ್ತಕ್ಕಂತಹ ಡಾಟಾವನ್ನೇ ಫೀಡ್ ಮಾಡಿ NRC ಉಪಯೋಗಿಸ್ಕೊಳ್ಳುತ್ತೆ ಈ ಡಾಟಾವನ್ನೇ. ಈಗ ಇವರಿಗೆ ಉರಿತಿರೋದು ಎಲ್ಲಿ ಅಂತ ಹೇಳಿದ್ರೆ, ಇವ್ರಿಗೆ ಭಯ ಶುರುವಾಗಿರೋದು ಎಲ್ಲಿ ಅಂತ ಹೇಳಿದ್ರೆ, NRC ಏನಾದರೂ ಇಂಪ್ಲಿಮೆಂಟ್ ಮಾಡಿಬಿಟ್ರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್, ಇದು ಕೇವಲ ಭಾರತೀಯ ನಾಗರಿಕರಿಗೆ ಮಾತ್ರ ಅಪ್ಲೈ ಆಗ್ತಕ್ಕಂಥದ್ದು NRC. ನೀವು ಸೆನ್ಸಸ್ ಮಾಡ್ತೀರಿ, ಸೆನ್ಸಸ್ ಜೊತೆಗೆ SIR ಆಗುತ್ತೆ, SIR ಅಲ್ಲಿ ಒಂದಷ್ಟು ಹೆಸರುಗಳು ಕಿತ್ತೋಗುತ್ತೆ, ಮತ್ತು ಆದಮೇಲೆ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಆಗುತ್ತೆ. ಇವೆಲ್ಲವನ್ನು ಕೂಡಿಸ್ಕೊಂಡು ಆ ಡಾಟಾವನ್ನು ತಗೊಂಡು ನಾಳೆ ನೀವು NRCಯನ್ನು ಇಂಪ್ಲಿಮೆಂಟ್ ಮಾಡ್ತೀರಿ. ತಪ್ಪೇನು? ಇವಾಗ ನೋಡಿ, ಈಗ OICಗೆ ಶುರುವಾಗಿರೋ ಭಯ ಇಲ್ಲಿ ಅಂತ ಹೇಳಿದ್ರೆ, ಈಗೇನು SIR ಅಲ್ಲಿ ಏನು ಹೆಸರುಗಳು ಬಿಟ್ಟೋಗ್ತವೆ, ಇಡೀ ದೇಶದಲ್ಲಿ SIR ಆದಮೇಲೆ ಸುಮಾರು ಒಂದು 7 ಕೋಟಿ ಹೆಸರುಗಳು, ಅದು ಸತ್ತೋರ್ದಿರ್ಬೋದು, ಡೂಪ್ಲಿಕೇಟ್ ಇರ್ಬೋದು, ಅಥವಾ ಅಕ್ರಮ ನುಸುಳುಕೋರಿರ್ಬೋದು, ಭಾರತೀಯರಲ್ಲದಿರ್ಬೋದು, ಇವನ್ನೆಲ್ಲ ಬಿಡ್ತಾರಲ್ಲ, ಆ ಬಿಟ್ಟವ್ರನ್ನೆಲ್ಲರೂ ನೀವು NRC ಒಳಗಡೆಗೆ ಇದು ಮಾಡಿ ದೇಶದಿಂದ ಅವ್ರನ್ನ ಆಚೆ ಕಡೆಗೆ ತಳ್ತೀರಿ. ಬೇರೆ ದೇಶದವ್ರನ್ನ ಆಚೆ ಕಡೆಗೆ ತಳ್ದಾಗ ಇನ್ನೇನು ಒಳಗಡೆ ಕರ್ಕೊಂಡು ಮಂಚದ ಮೇಲೆ ಕೂರಿಸ್ಕೋಬೇಕಾ? ಕಾಂಗ್ರೆಸ್ ಅವ್ರಿಗೂ ಉರಿ ಶುರುವಾಗಿರೋದೇನೇ, ಸಮಾಜವಾದಿ ಪಾರ್ಟಿಯವ್ರಿಗೂ ಉರಿ ಶುರುವಾಗಿರೋದೇನೇ. ಆದರೆ ಇವರಿಗೆ ಮಾತಾಡೋಕ್ಕೆ ನಾಲ್ಗೆ ಇಲ್ಲ. ಮಾತಾಡಿದ್ರೆ ಜನ ಅದನ್ನು ವೆಸ್ಟ್ ಬೆಂಗಾಲಲ್ಲಿ ಮಾಡ್ತಿದ್ದಲ್ಲ, ಹಿಡ್ಕೊಂಡು ಮೊಟ್ಟೆ ಹೊಡೆಯೋದು, ಅದನ್ನು ಹೊಡೆಯೋಕ್ಕೆ ಶುರು ಮಾಡ್ತಾರೆ ಅಂತ ಭಯ ಶುರು ಆಗ್ಬಿಟ್ಟಿದೆ. ಹಾಗಾಗಿ ಅವರು ಉಸಿರು ಬಿಡ್ತಿಲ್ಲ. ಈಗ OIC ಮಾತ್ರ ಉರ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಮುಂದೆ ಬರ್ತಿರ್ತಕ್ಕಂಥ ಉತ್ತರ ಪ್ರದೇಶ ಚುನಾವಣೆ ನೋಡಿ. ಬಿಹಾರ್ ಚುನಾವಣೆಲಾದಾಗ, ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ ಆದಾಗ ಏನು BJP ಮತ್ತು JDU ಅದ್ಭುತವಾದ ಜಯ ಗಳಿಸಿದ್ರು. ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು ಅಸದುದ್ದೀನ್ ಒವೈಸಿ. ಅವ್ರು ಕೇಳ್ಕೊಂಡು RJDಗೆ ಕಾಂಗ್ರೆಸ್ಗೆ ನಮ್ಮನ್ನು ಜೊತೆ ಕರ್ಕೊಳ್ಳಿ ಅಂತೇಳಿ ಇವ್ರನ್ನ ಕರ್ಕೊಳ್ಳಿಲ್ಲ. ಇಂಡಿಪೆಂಡೆಂಟಾಗಿ ನಿಂತ್ಕೊಂಡ್ರು ಆಲ್ಮೋಸ್ಟ್ 2-3% ಓಟ್ ತೊಗೊಂಡ್ರು. ಸುಮಾರು 20-30 ಕಡೆ RJD ಮತ್ತು ಕಾಂಗ್ರೆಸ್ ಸೋಲೋದಕ್ಕೆ ಒವೈಸಿ ಓಟ್ ಸ್ಪ್ಲಿಟ್ಟು ಕಾರಣ ಆಯಿತು. ಅಕಸ್ಮಾತ್ ಅವೆಲ್ಲ ಗೆದ್ದಿದ್ರು BJPಗೆ JDUಗೇನೋ ಚೇಂಜಸ್ ಆಗ್ತಾ ಇರಲಿಲ್ಲ. ಅಷ್ಟು ದೊಡ್ಡ ಬಹುಮತದಿಂದ ಗೆದ್ದಿದ್ದು. ಈವನ್ ಎಲ್ಲ ವಿಪಕ್ಷಗಳು ಸೇರಿನೂ 50 ಸೀಟ್ ತಗೊಳ್ಳೋಕ್ಕೆ ಯೋಗ್ಯತೆ ಇಲ್ದಂಗೆ ಆಗೋದ್ರು ಬಿಹಾರಲ್ಲಿ. ಆದರೆ OICಯ ಪರ್ಫಾರ್ಮೆನ್ಸು ಅವರ ಪಕ್ಷಕ್ಕೆ ಹೋಲಿಸ್ಕೊಂಡ್ರೆ ಒಂಥರ ಡೀಸೆಂಟ್ ಪರ್ಫಾರ್ಮೆನ್ಸ್ ಆಯಿತು. ಅದಕ್ಕೆ ಮುಂಚೆ ಮಹಾರಾಷ್ಟ್ರದಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಆಗಿತ್ತು ಒಸೈನ್ ಪಾರ್ಟಿದು, 2 ಸೀಟ್ ತೊಗೊಂಡಿದ್ರು. ಈಗ ಉತ್ತರ ಪ್ರದೇಶದಲ್ಲೂ ಕೂಡ ಅದೇ ಕಮಾಲನ್ನು ಮಾಡೋದಕ್ಕೆ, ಅದೇ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ OIC. ಯಾಕೆ ಅಂತ ಹೇಳಿದ್ರೆ, ಅಲ್ಲೂ ಕೂಡ ಮುಸ್ಲಿಂ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ, ಜಸ್ಟ್ ಲೈಕ್ ಬಿಹಾರ್. OICದು ಒಂದೇ ಕಾನ್ಸೆಪ್ಟು, ಆ ಮುಸ್ಲಿಂ ವೋಟ್ಗಳನ್ನ ಅವ್ರಿಗೆ ಹೇಗಾದರೂ ಮಾಡಿ ಪುಸ್ಲಾಯಿಸು, ಅವ್ರಿಗೆ ಎದುರಿಸು, ಅವರಿಗೆ ಕೋಪ ಬರ್ಸೋ, ಏನಾದರೂ ಮಾಡಿ ಇವರ ಪಾರ್ಟಿಗೆ ಕನ್ಸಾಲಿಡೇಟ್ ಮಾಡ್ಕೊಳ್ಳೋದು. ಅದೇ ದೊಡ್ಡ ಹೊಡೆತ ಕಾಂಗ್ರೆಸ್ಗೂ ಮತ್ತು ಪ್ರಾದೇಶಿಕ ಪಕ್ಷಗಳಿಗೂ, ಅಲ್ಲಿನ ಪ್ರಾದೇಶಿಕ ಪಕ್ಷಗಳಿಗೂ. ಯಾಕೆ ಅಂತ ಹೇಳಿದ್ರೆ, ಅವ್ರು ಬದುಕಿರೋದೇ ಮುಸ್ಲಿಂ ಓಟ್ ಮೇಲೆ. ರಾಹುಲ್ ಗಾಂಧಿ ಮುಷ್ಣಿಗೆ ಅವ್ನ ಮುಖಕ್ಕೆ ಇನ್ಯಾರೂ ಓಟ್ ಹಾಕಲ್ಲ ಮುಸ್ಲಿಮರನ್ನು ಬಿಟ್ಟರೆ. ಆದರೆ ಈಗ OIC ಅಖಿಲೇಶ್ ಯಾದವ್ರನ್ನ ಕೇಳ್ತಾ ಇದ್ದಾರೆ, ನಿಮ್ಮ ಅಲಯನ್ಸಲ್ಲಿ ನನ್ನನ್ನು ಸೇರಿಸ್ಕೊಳ್ಳಿ ಅಂತೇಳಿ. ಇದೇ ಕೆಲಸನ ಬಿಹಾರಲ್ಲೂ ಕೇಳಿದರು, RJD ಮತ್ತು ಕಾಂಗ್ರೆಸ್ ಅಲಯನ್ಸ್ಗೆ ನನ್ನನ್ನು ಸೇರಿಸ್ಕೊಳ್ಳಿ ಅಂತ ಕೇಳಿದರು. ಇವರಿಗೆ ಸೇರಿಸ್ಕೊಳ್ಳೋಕ್ಕೆ ಇಷ್ಟ, ಆದರೆ ಭಯ. ಯಾಕೆ ಅಂತೇಳಿದ್ರೆ, ಅಕಸ್ಮಾತ್ OIC ಜೊತೆ ಇವರೇನಾದರೂ ಅಲಯನ್ಸ್ ಮಾಡಿಕೊಂಡ್ರೆ, ಕಾಂಗ್ರೆಸ್ ಆಗಲಿ, ಸಮಾಜವಾದಿ ಪಾರ್ಟಿ ಆಗಲಿ, ಅಥವಾ RJD ಪಾರ್ಟಿ ಆಗಲಿ ಮಾಡಿಕೊಂಡ್ರೆ ಒಂದೇ ಒಂದು ಹಿಂದೂಗಳ ಓಟ್ ಬೀಳಲ್ಲ. ಆ ಭಯ ಭಾಳ ಜಾಸ್ತಿ ಇದೆ. ನೋಡಿ, ಕಾಂಗ್ರೆಸ್ಸು ಕೇರಳದಲ್ಲಿ ಮುಸ್ಲಿಂ ಲೀಗ್ ಜೊತೆ ಅಲಯನ್ಸ್ ಮಾಡ್ಕೊಂಡಿದೆ. ಆದರೆ ಕೇರಳದ ಜನಗಳ ಅಥವಾ ಹಿಂದೂಗಳ ಮನಸ್ಥಿತಿನೇ ಬೇರೆ. ನೀವು ಕೇರಳದಲ್ಲಿ, ತಮಿಳುನಾಡಲ್ಲಿ ಆದಂಗೆ ಬೇರೆ ಕಡೆ ಆಗಲ್ಲ. ಅದು ವ್ಯವಸ್ಥೆನೇ ಬೇರೆ, ಅದು ಚುನಾವಣೆ ನಡೆಯೋ ಚಿಂತನೆನೇ ಬೇಡ, ಆ ಜನಗಳ ಮನಸ್ಥಿತಿನೇ ಬೇರೆ. ಆದರೆ ಬಿಹಾರಲ್ಲಾಗೋ ಎಫೆಕ್ಟು ಕರ್ನಾಟಕದ ಮೇಲಾಗುತ್ತೆ, ಆಂಧ್ರ ಮೇಲಾಗುತ್ತೆ, ಮಹಾರಾಷ್ಟ್ರ ಮೇಲಾಗುತ್ತೆ, UP ಮೇಲಾಗುತ್ತೆ, ವೆಸ್ಟ್ ಬೆಂಗಾಲಲ್ಲಾಗೋದು ಕರ್ನಾಟಕದಲ್ಲೂ ಆಗುತ್ತೆ, ತೆಲಂಗಾಣದಲ್ಲೂ ಹೊಡೆತ ಬೀಳುತ್ತೆ, ರಾಜಸ್ಥಾನದಲ್ಲೂ ಆಗುತ್ತೆ, ಗುಜರಾತಲ್ಲೂ ಆಗುತ್ತೆ. ಇಡೀ ದೇಶ ಒಂಥರ ಚಿಂತನೆ ಮಾಡಿದ್ರೆ, ಈ ಕೇರಳ, ತಮಿಳುನಾಡು ಬೇರೆ ಥರದ ಚಿಂತನೆ ಮಾಡ್ತವೆ, ಅದು ಬಿಡಿ. ಆದರೆ ಈ ಹಿಂದುತ್ವ ಫೋರ್ಸ್ ಅಂತಕ್ಕಂಥದ್ದು, ಈ ಯುನೈಟಾಗಿ ಈ ರಾಷ್ಟ್ರೀಯತೆ ಅಂತಕ್ಕಂಥದ್ದು, ಇವೆಲ್ಲವೂ ಕೂಡ ಈ ಇಡೀ ದೇಶದಲ್ಲಿ 1-2 ರಾಜ್ಯಗಳನ್ನ ಬಿಟ್ಟರೆ ಕೆಲಸ ಮಾಡ್ತವೆ. ಅದೇ ಭಯ ಶುರುವಾಗಿರೋದು ಸಮಾಜವಾದಿ ಪಾರ್ಟಿಗೆ, ಅಖಿಲೇಶ್ ಯಾದವ್ಗೆ, ಕಾಂಗ್ರೆಸ್ಗೆ. OICಯನ್ನು ಸೇರಿಸ್ಕೊಂಡ್ರೆ ಒಂದು ಹಿಂದೂ ಓಟ್ ಬೀಳಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಹಿಂದೂಗಳೆಲ್ಲರನ್ನು ಕೂಡ ಎಚ್ಚೆತ್ತುಬಿಟ್ಟಿದ್ದಾರೆ. ಅದನ್ನು ಬೇರೆ ಬೇರೆ ರಾಜ್ಯಗಳ ರಿಸಲ್ಟಲ್ಲಿ ಆಗಲೇ ನೋಡಿಬಿಟ್ಟಿದ್ದಾರೆ. ಇವತ್ತು ಇಡೀ ಹಿಂದೂಗಳು ಜಾತಿ ಭೇದವನ್ನು ಬಿಟ್ಟು, ಅದು ದಲಿತರಿರ್ಬೋದು, ಸವರ್ಣೀಯರಿರ್ಬೋದು, OBCಗಳಿರ್ಬೋದು, EBCಗಳಿರ್ಬೋದು, ಯಾರೂ ಜಾತಿ ಬಗ್ಗೆ ಚಿಂತನೆ ಮಾಡ್ತಿಲ್ಲ. ಇಡೀ ಹಿಂದೂ ಸಮಾಜ ಅಂತೇಳಿ ಒಟ್ಟಾಗಿ ವೋಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಈವನ್ ಹರಿಯಾಣದಲ್ಲಿ ಅಲ್ಲಿ ದೊಡ್ಡ ಮಟ್ಟದ ಏನು ಜಾತಿ ಡಿವಿಷನ್ ಇದೆ, ಜಾಟ್ಸು ಮತ್ತು ನಾನ್ ಜಾಟ್ಸು OBCಗಳು ಅಂತ ಹೇಳಿ, ಅದು ಲೆಕ್ಕಕ್ಕೆ ಬರಲಿಲ್ಲ.
ಮಹಾರಾಷ್ಟ್ರದಲ್ಲಿ ದೊಡ್ಡ ಏನು ಡಿವಿಷನ್ ತಂದಿರೋ ಜಾತಿ ಒಳಗಡೆಗೆ ಮುಂದುವರೆದ ಸಮುದಾಯಗಳು, ಹಿಂದುವರೆದ ಸಮುದಾಯಗಳು, ಮರಾಠರು ಅಂತೇಳಿ. ಅಲ್ಲೂ ಕೂಡ ಎಲ್ಲ ಹಿಂದೂಗಳು ಒಟ್ಟಾಗಿ ಓಟ್ ಮಾಡಿದ್ರು. ಡೆಲ್ಲಿಲಿ ಹಿಂದೂಗಳು ಒಟ್ಟಾಗಿ ಓಟ್ ಮಾಡಿದ್ರು. ಬೆಂಗಾಲ್ ರಿಸಲ್ಟು ರೀಸೆಂಟಾಗಿ. ಅದಕ್ಕೆ ಮುಂಚೆ ಬಿಹಾರ ಅಂತ ಹೇಳಿದ್ರೆ ಜಾತಿ ರಾಜಕಾರಣದ ಒಂಥರ ಸ್ವರ್ಗ ಅದು. ಇಡೀ ಬಿಹಾರಲ್ಲಿ ಯಾರು ಕೂಡ ಜಾತಿ ಸಮುದಾಯವನ್ನು ಚಿಂತನೆ ಮಾಡಲಿಲ್ಲ ಈ ಬಾರಿ. ಇವನ್ ಯಾದವ ಸಮುದಾಯ ಕೂಡ BJPಗೆ JDUಗೆ ಓಟ್ ಹಾಕ್ತು. ಇಡೀ ಹಿಂದೂ ಸಮುದಾಯ ಒಟ್ಟಾಗಿ ಹೋಗ್ತಾಯಿತ್ತು. ಆ ರೀತಿಯಾಗಿ ಏನು ಹಿಂದೂಗಳ ರಿಸರ್ಜೆನ್ಸ್ ಆಗಿದೆ. ಈ ಸಂದರ್ಭದಲ್ಲಿ OWYCಯನ್ನು ಜೊತೆಗೆ ತೊಗೊಂಡ್ರೆ ಒಂದು ಹಿಂದೂ ಓಟ್ ಬೀಳಲ್ಲ ಅಂತ ಅಖಿಲೇಶ್ ಯಾದವ್ ಗೊತ್ತು. ಅದಕ್ಕೋಸ್ಕರ ಹತ್ತಿರ ಸೇರಿಸಲ್ಲ. ಹತ್ತಿರ ಸೇರಿಸಿದ್ರೆ ಈ OWYC ಏನು ಮಾಡ್ತಾರೆ? ಈ ಥರ ಎಲ್ಲ ಮುಸಲ್ಮಾನನ್ನ ಪುಸ್ಲಾಯಿಸಿ ಹೆಂಗೂ ಸಮಾಜವಾದಿ ಪಾರ್ಟಿಗೆ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲ, ಕಾಂಗ್ರೆಸ್ಗೆ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲ, BJPಗೆ ನಾನೇ ಆಲ್ಟರ್ನೇಟಿವ್ ಅಂತ ಪ್ರೊಜೆಕ್ಟ್ ಮಾಡೋದಕ್ಕೆ ಇವೆಲ್ಲ ಆಟಗಳನ್ನ ಶುರು ಮಾಡ್ಕೊಂಡಿದ್ದಾರೆ. ಈಗ ಅಮಿತ್ ಶಾ ಮೇಲೆ ಕಂಡು ಬಿದ್ದಿದೆ. ಇಡೀ ಮುಸಲ್ಮಾನ್ ಸಮುದಾಯಕ್ಕೆ ಭಯ ಹುಟ್ಟಿಸ್ತಕ್ಕಂಥ ಕೆಲಸ ಏನಾಗ್ತಿದೆ ಅಂತ ಹೇಳಿದ್ರೆ, NRC ಬರುತ್ತೆ, ಮುಸಲ್ಮಾನರು ಯಾರೂ ಉಳಿಯೋದಿಲ್ಲ ಅಂಥೇಳಿ. ಆದರೆ ಸತ್ಯ ಏನು ಅಂತ ಹೇಳಿದ್ರೆ, ಯಾವುದೇ ಒಬ್ಬನೇ ಒಬ್ಬ ಭಾರತೀಯ ಮುಸಲ್ಮಾನ್ಗಾಗಲಿ, ಹಿಂದೂಗಾಗಲಿ, ಕ್ರಿಶ್ಚಿಯನ್ಗಾಗಲಿ, ಬೌದ್ಧ ಆಗಲಿ, ಸಿಖ್ಖರಿಗಾಗಲಿ NRCಯಿಂದ ತೊಂದರೆ ಆಗಲ್ಲ. ಆದರೆ ಯಾವ ಒಬ್ಬ ಬಾಂಗ್ಲಾ ನುಸ್ಲಿಕೋರ ಆಗಲಿ, ರೋಹಿಂಗ್ಯ ಆಗಲಿ, ಪಾಕಿಸ್ತಾನದವರಾಗಲಿ ಒಳಗಡೆಗೆ ನುಗ್ಗಿ ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಆಸ್ತಿಗಳು ಮಾಡಿಕೊಂಡು ಇವರಪ್ಪನ ದೇಶ ಅಂಥೇಳಿ ಮೆರಿತಾ ಇದ್ರಲ್ಲ ಈ ಪಾಪಿಗಳ ಸಹಾಯದಿಂದ, ಆ ಹಂದಿಗಳು ಒಬ್ಬರು ಉಳಿಯೋಕ್ಕಾಗಲ್ಲ. ಅದನ್ನು ಮಾಡಕ್ಕೆ ಕೊಟ್ಟಿದ್ದಾರೆ ಅಮಿತ್ ಶಾ ಈ ಡೆಮೋಗ್ರಫಿ ಚೇಂಜ್ ಕಮಿಟಿ ಮುಖಾಂತರ. ಈ ಡೆಮೋಗ್ರಫಿ ಚೇಂಜ್ ಕಮಿಟಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇರ್ತಕ್ಕಂಥ ಪ್ರಸ್ತುತ ವರದಿಯನ್ನು ಕೊಡುತ್ತೆ. ಎಲ್ಲೆಲ್ಲಿ ವಿಪರೀತ ಜನಸಂಖ್ಯೆ ಜಾಸ್ತಿ ಆಗಿದೆ, ಹೇಗ್ರಿ ಜನಸಂಖ್ಯೆ ಜಾಸ್ತಿ ಆಗಕ್ಕೆ ಸಾಧ್ಯ? ಇದ್ದಕ್ಕಿದ್ದಂಗೆನೇ 8%, 10% ಇರೋದು 25, 30%, 10 ವರ್ಷದಲ್ಲಿ 15 ವರ್ಷದಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಅದೇ ಸಂದರ್ಭದಲ್ಲಿ 2%, 3% ಹಿಂದೂಗಳ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, 30% ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಲೆಕ್ಕ ಬೇಡವಾ, ಪತ್ರ ಬೇಡವಾ ಅದಕ್ಕೆ? ಸೊ ಹೀಗಾಗಿ ಅಮಿತ್ ಶಾ ಕಡೆಯಿಂದ ಅದ್ಭುತವಾದ ಕೆಲಸ ಆಗ್ತದೆ. ಇನ್ನು ಮುಂದೆ ನರಳಾಟಗಳು, ಚೀರಾಟಗಳು, ಗೋಳಾಟಗಳು ಈ OWYC ಅಂತವರಿಂದ, ರಾಹುಲ್ ಗಾಂಧಿ ಅಂತವರಿಂದ ನಡೀತಲೇ ಇರ್ತವೆ. ಇನ್ನು ಮುಂದೆ ಬರ್ತಕ್ಕಂಥ ದಿನಗಳು ಭಾಳ ಚೆನ್ನಾಗಿರ್ತದೆ. ಯಾಕೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಮೋದಿ ಹಿಂದೆಂದಿಗಿಂತಲೂ ಗಟ್ಟಿಯಾಗಿದ್ದಾರೆ, ಹಿಂದೆಂದಿಗಿಂತಲೂ ಶಕ್ತಿಶಾಲಿಯಾಗಿದ್ದಾರೆ. ಆ ಶಕ್ತಿಯ ಪ್ರದರ್ಶನ ದೇಶದ ಒಳಿತಿಗೆ ಆಗುತ್ತೆ. ಹಾಗಾಗಿ ಗೋಳಾಟ, ಕಿರ್ಚಾಟ, ರಂಪಾಟ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಮುಂದೆ ನಮ್ಮೆಲ್ಲರಿಗೂ. ನಮಸ್ಕಾರ.